ಇನ್ನು ಇದೇ ವಾಣಿಜ್ಯ ವಿಭಾಗದಲ್ಲಿ ತುಮಕೂರಿನ ಶ್ರೀಲಕ್ಷ್ಮಿ 4ನೇ ರ್ಯಾಂಕ್ ಅನ್ನ ಪಡೆಯುವ ಮೂಲಕ ಸಾಧನೆ ತೋರಿದ್ದಾರೆ. 600 ಅಂಕಗಳಿಗೆ 596 ಅಂಕ ಪಡೆದಿದ್ದಾರೆ ಶ್ರೀಲಕ್ಷ್ಮಿ. ವಿದ್ಯಾನಿಧಿ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿನಿ. She has become 4th rank ಕಾಮರ್ಸ್ ಅಲ್ಲಿ 596 ತಗೊಂಡಿದ್ದಾಳೆ. ಈಗ ತಾನೇ ಮಾತಾಡ್ತಾ ಇಲ್ಲ. ದರ್ ಇಸ್ ಅನ್ ಎಫರ್ಟ್ ಫ್ರಮ್ ನಮ್ಮ ಟೀಚರ್ಸ್ಗಳು ಮತ್ತೆ ಅವಳ ಇಂಡಿವಿಜುವಲ್ ಎಫರ್ಟ್, ಅವರ ಪೋಷಕರ ಸಪೋರ್ಟ್ ಎಲ್ಲ ಸೇರಿರೋದ್ರಿಂದ ಶಿ ಇಸ್ ಏಬಲ್ ಟು ಅಚೀವ್ 596 ಫಾರ್ 600 ಮಾರ್ಕ್ಸ್ಗೆ ತೆಗೆದಿದ್ದಾಳೆ. ಇದೆಲ್ಲ ನಮಗೆ ಮತ್ತೆ ನಮ್ಮ ಟೀಚರ್ಸ್ಗೆ ಬಹಳ ಹೆಮ್ಮೆ. ಲಾಸ್ಟ್ ಕಳೆದ 4 years ಇಂದನೂ ಸ್ಟೇಟ್ 4th ರ್ಯಾಂಕ್ ಬಂದಿದೆ. 596 4 ಸಬ್ಜೆಕ್ಟ್ಸ್ ಅಲ್ಲಿ ಔಟ್ ಆಫ್ ಔಟ್ ಇದೆ. ಕನ್ನಡ, ಸ್ಟ್ಯಾಟಿಸ್ಟಿಕ್ಸ್, ಅಕೌಂಟೆನ್ಸಿ, ಬಿಸಿನೆಸ್ ಅಲ್ಲಿ ಔಟ್ ಆಫ್ ಔಟ್ 100 on 100 ಇದೆ. ಎಕನಾಮಿಕ್ಸ್ ಮತ್ತೆ ಇಂಗ್ಲಿಷ್ ಅಲ್ಲಿ 98 ಬಂದಿದೆ. ಮನೆಯಲ್ಲಿ ಸಪೋರ್ಟ್ ಮಾಡಿದ್ರು, ಕಾಲೇಜ್ ಅವ್ರು ಸಪೋರ್ಟ್ ಮಾಡಿದ್ರು. ಕಾಲೇಜಲ್ಲಿ ಒಂದ್ 5-6 ಪ್ರಿಪರೇಟರಿ ಮಾಡಿದ್ರು, ಅದು ತುಂಬಾ ಹೆಲ್ಪ್ ಆಯ್ತು. ಈಗ 6 monthsಗೂ ಮುಂಚೆನೆ ಪೋರ್ಷನ್ ಎಲ್ಲ ಮುಗಿಸಿದ್ರು. ಆಲ್ಮೋಸ್ಟ್ ಆಗಸ್ಟ್ ಇಂದ ನಾವು ಟೆಸ್ಟ್ ಬರೀತಾನೆ ಇದೀವಿ. ಡೈಲಿ ಟೆಸ್ಟ್ ಬರೀ ಮನೆಗೆ ಹೋಗು, ಓದ್ಕೊ, ನೆಕ್ಸ್ಟ್ ಡೇ ಟೆಸ್ಟ್ ಬರೀ ಇದರಿಂದಾನೆ ನನಗೆ ಇವತ್ತು ಇಷ್ಟು ಮಾರ್ಕ್ಸ್ ಬಂದಿದೆ. CA ಆಗ್ಬೇಕು ಅನ್ಕೊಂಡಿದ್ದೀನಿ. ಫಸ್ಟ್ ಡೇ ಇಂದಾನೆ ಪ್ರಿಪೇರ್ ಆಗ್ಬೇಕು. ಕ್ಲಾಸಲ್ಲಿ ಯಾವುದೇ ಕಾರಣಕ್ಕೂ ಕ್ಲಾಸಸ್. ಮತ್ತೊಂದು ಕಡೆ ಕಡು ಬಡತನದ ನಡುವೆ ಕೂಡ ಹುಬ್ಬಳ್ಳಿ ಹುಡುಗಿ ಸಾಧನೆ ತೋರಿದ್ದಾರೆ. ರಾಜ್ಯಕ್ಕೇನೆ ನಾಗವೇಣಿ 5ನೇ ಸ್ಥಾನವನ್ನ ಪಡೆದಿದ್ದಾರೆ. ಸರ್ಕಾರಿ ಕಾಲೇಜಿನಲ್ಲಿ ಅರಳಿದ ಪ್ರತಿಭೆ ಈಕೆ. ನಾಗವೇಣಿ ತಂದೆ ಆಂಥೋನಿ ವಿಶೇಷ ಚೇತನರು. ಕೂಲಿ ಕೆಲಸ ಮಾಡಿ ಮಗಳನ್ನ ಓದಿಸಿದ್ದಾರೆ ತಂದೆ. ಸರ್ಕಾರಿ ವಿದ್ಯಾರ್ಥಿನಿ ವೇತನದಿಂದಲೇ ವಿದ್ಯಾಭ್ಯಾಸವನ್ನ ಈಕೆ ಮಾಡಿದ್ದಾಳೆ. ಕಾಲೇಜಿನ ಸಿಬ್ಬಂದಿ ವರ್ಗದಿಂದ ಈಕೆಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿ ಖುಷಿ ವ್ಯಕ್ತಪಡಿಸಿದ್ದಾಳೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಇವತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹುಬ್ಬಳ್ಳಿಯ ವಿದ್ಯಾರ್ಥಿನಿ 5ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾರೆ. ನನ್ನ ಜೊತೆಗೆ 5ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ನಾಗವೇಣಿ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ತಮಗೆ ಕಂಗ್ರಾಚುಲೇಷನ್ಸ್. 5ನೇ ರ್ಯಾಂಕ್ ಬಂದಿದ್ದೀರಿ, ರಾಜ್ಯಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ, ಏನ್ ಅನ್ಸತ್ತೆ? ನನ್ಗೆ ಬಹಳ ಖುಷಿ ಆಗ್ತಾ ಇದೆ 5th ರ್ಯಾಂಕ್ ಬಂದಿದ್ದೀನಿ ಅಂತ. ಎಲ್ಲ ನಮ್ದು ಲೆಕ್ಚರ್ಸ್, ಪ್ರಿನ್ಸಿಪಲ್ ಅವ್ರದ್ದೆಲ್ಲ ಪರಿಶ್ರಮ, ನಂದು ಅದ್ರ ಪರಿಶ್ರಮ ಇದೆ. ಅದರಿಂದ ನಾನು 5th ರ್ಯಾಂಕ್ ಬಂದಿದ್ದು ಬಹಳ ಖುಷಿ ಆಗ್ತಾ ಇದೆ. ನಾನು ಓದಿದಂತ ನನ್ನ ಪರಿಶ್ರಮದ ಫಲ ನನ್ಗೆ ಬಿಡ್ಲಿಲ್ಲ ಕೈ ಅಂತ. ನನಗೆ ಗೊತ್ತಿತ್ತು ನಂದು 100 ಆಗುತ್ತೆ ಅಂತ ನಂಗೆ ಬಹಳಷ್ಟು ಭರವಸೆ ಇತ್ತು. ಇಲ್ಲಿ ನಾನು 98 ಆಗಿದೆಯಲ್ಲ, ನನಗೆ ಅದ್ರ ಮೇಲೇನೆ ಖುಷಿ ಇದೆ. ತಂದೆ ತಾಯಿ ಏನ್ ಮಾಡ್ತಾರೆ? ನಮ್ಮ ತಂದೆಯವರು ಅವ್ರು ಕೂಲಿ ಕೆಲಸ ಮಾಡ್ತಾರೆ. ಅವ್ರು ಹ್ಯಾಂಡಿಕ್ಯಾಪ್ ಇದ್ದಾರೆ. ಮಮ್ಮಿ ಮೊದಲೇ ಎಲ್ಲ ಕೆಲಸದ ಮನೆಗೆ ಹೋಗ್ತಿದ್ರು, ಈಗ ಮನೆಯಲ್ಲಿ ಇದ್ದಾರೆ ಅವರು ಹೌಸ್ ವೈಫ್ ಆಗಿ. ವಿದ್ಯಾಭ್ಯಾಸದ ವಿಚಾರದಲ್ಲಿ ಕಾಲೇಜಿಂದ ಇರಬಹುದು, ಅದೇ ರೀತಿ ಕುಟುಂಬಸ್ಥರಿಂದ ಇರಬಹುದು, ಯಾವ ರೀತಿ ಸಪೋರ್ಟ್ ಇತ್ತು, ಪ್ರೋತ್ಸಾಹ ಯಾವ ರೀತಿ ಇತ್ತು? ನಂಗೆ ಯಾವುದೇ ರೀತಿಯ ಪ್ರೋತ್ಸಾಹ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನೆಯೊಳಗ ನಮ್ಮ ಅಕ್ಕಂದು 2nd PUC ಆಗಿದೆ. ಅವಳು ಸಹ ನಂಗೆ ಗೈಡ್ ಮಾಡ್ತಿದ್ಲು. ಮತ್ ಮನೆಯಲ್ಲಿ ಹೋದ್ಮೇಲೆ ಪಾಪ ಮಮ್ಮಿ ಕಲ್ತಿಲ್ಲ ಅವರು 1ನೇ ತನೂ ಸಹ. ನಂಗೆಲ್ಲ ನಮ್ಮ ಮನೆಯೊಳಗೆ ಹೋದ್ಮೇಲೆ ಯೂಟ್ಯೂಬ್ ಆಗ್ಲಿ ಅಥವಾ ಟೀಚ್ ಕ್ಲಾಸ್ ಇದಾವಲ್ಲ, ಈ ರೀತಿ ಅದನ್ನ ನೋಡಿ ಮಾಡ್ತಿದ್ದೆ. ನನಗ ಬಹಳಷ್ಟು ನಾನು ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ. ಮ್ಯಾಮ್ ಅವರ ಎಲ್ಲ ಇಲ್ಲಿ ಹೇಳ್ತಿದ್ರು ನಮಗೆ. ಅವರಷ್ಟು ಬಹಳ ಫುಲ್ ಮಾಹಿತಿಯನ್ನು ಕೊಡ್ತಿದ್ರೆ ಹೇಗೆ ಓದ್ಬೇಕು ನಾವು ಮನೆಯೊಳಗ, ಯಾವ ರೀತಿ ನಾವು ಟೈಮಿಂಗ್ ಹಚ್ಚಿ ಓದ್ಕೋಬೇಕು, ಪ್ರತಿಯೊಂದು ಸಬ್ಜೆಕ್ಟ್ ದಿವಸದೊಳಗು ಪ್ರತಿಯೊಂದು ಸಬ್ಜೆಕ್ಟ್ ಮುಗಿಸ್ಕೋಬೇಕು ನಾವು. ಒಂದು ಸಬ್ಜೆಕ್ಟ್ ಮುಟ್ಟಿ ಇನ್ನೊಂದು ಸಬ್ಜೆಕ್ಟ್ ಕೈ ಬಿಡಬಾರ್ದು. ಈ ರೀತಿ ಎಲ್ಲ ನಮಗೆ ಬಹಳಷ್ಟು ಅವ್ರು ಎಕ್ಸ್ಟ್ರಾ ಕ್ಲಾಸ್ ತಗೊಂಡ್ ಸಹ ನಮಗೆ ಅವ್ರು ಹೇಳ್ತಿದ್ರು. ನನಗದು ಬಹಳ ಖುಷಿ ಇದೆ. ಈಗ 5ನೇ ರ್ಯಾಂಕ್ ಬಂದಿದೆಯಮ್ಮ, ಇದು ತೃಪ್ತಿ ಇದೆ? ಯಾಕಂದ್ರೆ ಫಸ್ಟ್ 2nd ರ್ಯಾಂಕ್ ಬರ್ಬೇಕನ್ನೋ ಒಂದು ಹಂಬಲ ಇತ್ತು. ಈ ರ್ಯಾಂಕ್ ತೃಪ್ತಿ ಇದೆಯಾ? 5th ರ್ಯಾಂಕ್ ತೃಪ್ತಿ ಇಲ್ಲ ಅನ್ನಕ್ಕೂ ಆಗೋದಿಲ್ಲ, ತೃಪ್ತಿ ಇದೆ ಅಂತಾನು ಅನ್ನಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಂದು ಗುರಿ ಏನಾಗಿತ್ತು, ಫಸ್ಟ್ ರ್ಯಾಂಕ್ ಬರ್ಬೇಕಂತ ಆಗಿತ್ತು. ಆದ್ರೆ ಬಂದಿದೆ ಅಲ್ವಾ, ಖುಷಿ ಪಡ್ಬೇಕು. ಇದ್ದಿದ್ರೊಳಗ ನಾನು ಇಲ್ಲಿವರೆಗೂ ಹಾಗೆ ಎಲ್ಲ ಎಷ್ಟು ದುಡ್ಡಿದೆ ಅಲ್ಲ ಅಷ್ಟು ದುಡ್ಡದೊಳಗ ನಾನು ಕಾಲೇಜ್ ಕಲ್ತಾ ಬಂದಿದ್ದೀನಲ್ಲ, ಇದು 5th ರ್ಯಾಂಕ್ ಬಂದಿದೆ. ಇದನ್ನ ಅಕ್ಸೆಪ್ಟ್ ಮಾಡ್ತೀನಿ, ನಾನು ಖುಷಿಯಿಂದಾನೇ ಅಕ್ಸೆಪ್ಟ್ ಮಾಡ್ತೀನಿ. ಇದನ್ನು ಏನ್ ಗುರಿ ಇದೆ, ಏನಿದೆ? ನಂದು ಏನಿತ್ತು ಅಂತ ಹೇಳಿದ್ರೆ, ನನಗೆ PSI ಅಥವಾ ಪೊಲೀಸ್ ಈ ರೀತಿ ಆದಂತಹ ನಾನು ಕೋರ್ಸ್ ಅನ್ನು ಕೋಚಿಂಗ್ ತಗೊಂಡು ನಾನು ವಾಣಿಜ್ಯ ವಿಭಾಗದಲ್ಲಿ ಕೋಲಾರದ ಭಾರ್ಗವಿ ಕೂಡ ಸಾಧನೆಯನ್ನು ತೋರಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 597 ಅಂಕ ಗಳಿಸಿದ್ದಾರೆ ವಿದ್ಯಾರ್ಥಿನಿ. ಆ ಮೂಲಕ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದವರ ಪೈಕಿ ಈಕೆ ಕೂಡ ಒಬ್ಬರು. ಭಾರ್ಗವಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ದಾರೆ ಪೋಷಕರು.
ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್ ಪಡೆದಂತಹ ಭಾರ್ಗವಿ ನಮ್ಮ ಜೊತೆಲಿದ್ದಾರೆ. ಅವ್ರ ಕೇಳೋಣ ಏನು ದ್ವಿತೀಯ PUCಯಲ್ಲಿ ಸುಮಾರು ಅಂದ್ರೆ 597 ಅಂಕಗಳನ್ನು ಪಡೆದು ಇಲ್ಲಿ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ನಮ್ಮ ಜೊತೆಲಿದ್ದಾರೆ. ಅವ್ರು ಕೇಳೋಣ. ಮೇಡಮ್, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಸಂತೋಷ ಇದೆ. ಖುಷಿ ಸಂತೋಷ ಎಲ್ಲ ಹೇಳ್ಕೊಳಕ್ಕಾಗಲ್ಲ, ಅದೇ ತುಂಬಾ ಸಂತೋಷ ಆಗ್ತಾ ಇದೆ. ಎಕ್ಸ್ಪೆಕ್ಟ್ ಮಾಡಿದ್ದೀರಾ 3ನೇ ರ್ಯಾಂಕ್ ಬರ್ತೀರಿ ಅಂತ ಹೇಳ್ಬಿಟ್ಟು? ಅಂದ್ರೆ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ರ್ಯಾಂಕ್ ಎಲ್ಲ ನಾನು ಯಾವಾಗ್ಲೂ ರ್ಯಾಂಕ್ ಮೇಲೆ ಎಷ್ಟು ಹೋಪ್ಸ್ ಇಟ್ಕೊಳ್ಳಲ್ಲ, ಬಟ್ ಮಾರ್ಕ್ಸ್ ನಂದು ಶ್ರಮ ಅಲ್ವಾ, ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದ್ರೆ ಹೆಂಗೆ ಮನೆಯಲ್ಲೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ ಮತ್ತೆ ಕಾಲೇಜಲ್ಲಿ ಸಪೋರ್ಟ್ ಮಾಡ್ತಾ ಇದ್ರೆ? ಕಾಲೇಜಲ್ಲಿ ಅವ್ರು ಎಷ್ಟು ಹೇಳ್ಕೊಡ್ತಾರೋ ಅದನ್ನ ಡೈಲಿ ಹೋಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಅಷ್ಟು ಪ್ರೆಷರ್ ತಗೊಂಡಿರಾ ಓದ್ಕೊಂಡಿದ್ದಕ್ಕೆ ಟೆನ್ಷನ್ ಇಲ್ಲ. ಲಾಸ್ಟ್ ಅಲ್ಲಿ ಟೆನ್ಷನ್ ಇರೋದಿಲ್ಲ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರೀತೀವಿ ಅಷ್ಟೇ. ಎಷ್ಟು ಓದ್ತಾ ಇದ್ರಿ ಮೇಡಮ್ ನೀವು? ಅಂದ್ರೆ ನಾನು ಹೇಳೋದೇನಂದ್ರೆ ಬೆಳಗ್ಗೆ ಜಾಸ್ತಿ ಓದ್ತಾ ಇದ್ದೆ, ರಾತ್ರಿ ಒಂದು 3-4 ಅವರ್ಸ್. ಬೆಳಗ್ಗೆ ನಂಗೆ ಟೈಮ್ ಜಾಸ್ತಿ ಸಿಗ್ತಾ ಇತ್ತು ಬೆಳಗ್ಗೆ, ಅದಕ್ಕೆ ಬೆಳಗ್ಗೆ ಜಾಸ್ತಿ ಓದ್ತಾ ಇದ್ದೆ. ಮುಂದಿನ ಗುರಿ ಅಂದ್ರೆ ಏನ್ ಮಾಡ್ಬೇಕು ಅಂತ? CA ಆಗ್ಬೇಕು ಅನ್ಕೊಂಡಿದೀನಿ ನಾನು, ಅದಕ್ಕೆ ಕಾಮರ್ಸ್ ತಗೊಂಡು ಮಾರ್ಕ್ಸ್ ಓದಿದೀನಿ. ಮೇಡಮ್, ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ಈಗ 597 ಅಂಕ ಪಡೆದಿದ್ದಾರೆ, ಮತ್ತೆ 3ನೇ ರ್ಯಾಂಕ್. ಏನ್ ಅನಿಸ್ತಿದೆ ಮೇಡಮ್? ಇನ್ನು ಇದೇ ವಾಣಿಜ್ಯ ವಿಭಾಗದಲ್ಲಿ ತುಮಕೂರಿನ ಶ್ರೀಲಕ್ಷ್ಮಿ 4ನೇ ರ್ಯಾಂಕ್ ಅನ್ನ ಪಡೆಯುವ ಮೂಲಕ ಸಾಧನೆ ತೋರಿದ್ದಾರೆ. 600 ಅಂಕಗಳಿಗೆ 596 ಅಂಕ ಪಡೆದಿದ್ದಾರೆ ಶ್ರೀಲಕ್ಷ್ಮಿ. ವಿದ್ಯಾನಿಧಿ ಕಾಲೇಜಿನ ದ್ವಿತೀಯ PU ವಿದ್ಯಾರ್ಥಿನಿ. ಶಿ ಹಸ್ ಬಿಕಮ್ 4th ರ್ಯಾಂಕ್ ಕಾಮರ್ಸ್ ಅಲ್ಲಿ 596 ತಗೊಂಡಿದ್ದಾಳೆ. ಈಗ ತಾನೇ ಮಾತಾಡ್ತಾ ಇಲ್ಲ. ದರ್ ಇಸ್ ಅನ್ ಎಫರ್ಟ್ ಫ್ರಮ್ ನಮ್ಮ ಟೀಚರ್ಸ್ಗಳು ಮತ್ತೆ ಅವಳ ಇಂಡಿವಿಜುವಲ್ ಎಫರ್ಟ್, ಅವರ ಪೋಷಕರ ಸಪೋರ್ಟ್ ಎಲ್ಲ ಸೇರಿರೋದ್ರಿಂದ ಶಿ ಇಸ್ ಏಬಲ್ ಟು ಅಚೀವ್ 596 ಫಾರ್ 600 ಮಾರ್ಕ್ಸ್ಗೆ ತೆಗೆದಿದ್ದಾಳೆ. ಇದೆಲ್ಲ ನಮಗೆ ಮತ್ತೆ ನಮ್ಮ ಟೀಚರ್ಸ್ಗೆ ಬಹಳ ಹೆಮ್ಮೆ. ಲಾಸ್ಟ್ ಕಳೆದ 4 years ಇಂದನೂ ಸ್ಟೇಟ್ 4th ರ್ಯಾಂಕ್ ಬಂದಿದೆ. 596 4 ಸಬ್ಜೆಕ್ಟ್ಸ್ ಅಲ್ಲಿ ಔಟ್ ಆಫ್ 40 ಇದೆ. ಕನ್ನಡ, ಸ್ಟ್ಯಾಟಿಸ್ಟಿಕ್ಸ್, ಅಕೌಂಟೆನ್ಸಿ, ಬಿಸಿನೆಸ್ ಅಲ್ಲಿ ಔಟ್ ಆಫ್ 100 on 100 ಇದೆ. ಎಕನಾಮಿಕ್ಸ್ ಮತ್ತೆ ಇಂಗ್ಲಿಷ್ ಅಲ್ಲಿ 98 ಬಂದಿದೆ. ಮನೆಯಲ್ಲಿ ಸಪೋರ್ಟ್ ಮಾಡಿದ್ರು, ಕಾಲೇಜ್ ಅವ್ರು ಸಪೋರ್ಟ್ ಮಾಡಿದ್ರು. ಕಾಲೇಜಲ್ಲಿ ಒಂದು 5-6 ಪ್ರಿಪರೇಟರಿ ಮಾಡಿದ್ರು, ಅದು ತುಂಬಾ ಹೆಲ್ಪ್ ಆಯ್ತು. ಈಗ 6 monthsಗೂ ಮುಂಚೆನೆ ಪೋರ್ಷನ್ ಎಲ್ಲ ಮುಗಿಸಿದ್ರು. ಆಲ್ಮೋಸ್ಟ್ ಆಗಸ್ಟಿಂದ ನಾವು ಟೆಸ್ಟ್ ಬರೀತಾನೆ ಇದೀವಿ. ಡೈಲಿ ಟೆಸ್ಟ್ ಬರೀ ಮನೆಗೆ ಹೋಗು, ಓದ್ಕೊ, ನೆಕ್ಸ್ಟ್ ಡೇ ಟೆಸ್ಟ್ ಬರೀ ಇದರಿಂದಾನೆ ನನಗೆ ಇವತ್ತು ಇಷ್ಟು ಮಾರ್ಕ್ಸ್ ಬಂದಿದೆ. CA ಆಗ್ಬೇಕು ಅನ್ಕೊಂಡಿದ್ದೀನಿ. ಫಸ್ಟ್ ಡೇ ಇಂದಾನೆ ಪ್ರಿಪೇರ್ ಆಗ್ಬೇಕು. ಕ್ಲಾಸಲ್ಲಿ ಯಾವುದೇ ಕಾರಣಕ್ಕೂ ಕ್ಲಾಸಸ್. ಮತ್ತೊಂದು ಕಡೆ ಕಡು ಬಡತನದ ನಡುವೆ ಕೂಡ ಹುಬ್ಬಳ್ಳಿ ಹುಡುಗಿ ಸಾಧನೆ ತೋರಿದ್ದಾರೆ. ರಾಜ್ಯಕ್ಕೇನೆ ನಾಗವೇಣಿ 5ನೇ ಸ್ಥಾನವನ್ನ ಪಡೆದಿದ್ದಾರೆ. ಸರ್ಕಾರಿ ಕಾಲೇಜಿನಲ್ಲಿ ಅರಳಿದ ಪ್ರತಿಭೆ ಈಕೆ. ನಾಗವೇಣಿ ತಂದೆ ಆಂಥೋನಿ ವಿಶೇಷ ಚೇತನರು. ಕೂಲಿ ಕೆಲಸ ಮಾಡಿ ಮಗಳನ್ನ ಓದಿಸಿದ್ದಾರೆ ತಂದೆ. ಸರ್ಕಾರಿ ವಿದ್ಯಾರ್ಥಿನಿ ವೇತನದಿಂದಲೇ ವಿದ್ಯಾಭ್ಯಾಸವನ್ನ ಈಕೆ ಮಾಡಿದ್ದಾಳೆ. ಕಾಲೇಜಿನ ಸಿಬ್ಬಂದಿ ವರ್ಗದಿಂದ ಈಕೆಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿ ಖುಷಿ ವ್ಯಕ್ತಪಡಿಸಿದ್ದಾಳೆ.